ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರೇ ಹುಷಾರ್. ಮೆಟ್ರೋದಲ್ಲಿ ನಿಯಮ ಉಲ್ಲಂಘನೆ ಮಾಡಿದ್ರೆ ಭಾರಿ ದಂಡ. ಜೋರು ಮ್ಯೂಸಿಕ್ ಹಾಕಂಗಿಲ್ಲ, ರೀಲ್ಸ್ ಮಾಡಂಗಿಲ್ಲ. ಮೆಟ್ರೋದಲ್ಲಿ ಹುಚ್ಚಾಟವನ್ನ ಮೆರಿಲೇಬಾರ್ದು. ಹೋಗೋದು ಬರೋದು ಎರಡೇ ಕೆಲಸ ಮಾಡಬೇಕು. ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರೇ ಹುಷಾರ್. ಮೆಟ್ರೋದಲ್ಲಿ ನಿಯಮ ಉಲ್ಲಂಘನೆ ಮಾಡಿದ್ರೆ ಭಾರಿ ದಂಡ. ಜೋರು ಮ್ಯೂಸಿಕ್ ಹಾಕಂಗಿಲ್ಲ, ರೀಲ್ಸ್ ಮಾಡಂಗಿಲ್ಲ. ಮೆಟ್ರೋದಲ್ಲಿ ಹುಚ್ಚಾಟ ಆಡಿದ್ರೆ ಬೀಳುತ್ತೆ ಭಾರಿ ದಂಡ. ಬಿಎಂಆರ್ಸಿಎಲ್ನಿಂದ ಹೊಸ ದಂಡದ ನಿಯಮ ಜಾರಿ. ಟಿಕೆಟ್ ಮತ್ತು ಪಾಸ್ಗಳ ದುರ್ಬಳಕೆ ಮಾಡಿಕೊಂಡ್ರೂ ಕೂಡ ದಂಡ ಖಚಿತವಾಗಿ ಬೀಳುತ್ತೆ. ಹೊಸ ನಿಯಮದಂತೆ 2,500ರಿಂದ 10,000ವರೆಗೆ ದಂಡ. 5,000 ರೂಪಾಯಿಗಳಷ್ಟು ದಂಡದ ಮೊತ್ತ 2,500 ರೂಪಾಯಿಗಳಿಗೆ ಹೆಚ್ಚಳವಾಗಿದೆ. ದಂಡದ ಮೊತ್ತ ಪ್ರತಿ 3 ತಿಂಗಳಿಗೊಮ್ಮೆ 10% ಹೆಚ್ಚಾಗುತ್ತೆ. ದಂಡ ಮಾತ್ರ ನೋಡ್ತಾ ಇದ್ದೀರಿ ನೀವು. ಏನೇನು ಮಾಡಂಗಿಲ್ಲ ಗೊತ್ತಾ ಮೆಟ್ರೋದಲ್ಲಿ? ಸುಮ್ಮನೆ ಇಯರ್ಫೋನು ಅಂತ ಒಂದು ಸಿಗುತ್ತೆ ಮಾರ್ಕೆಟಲ್ಲಿ, ಅದನ್ನು ಕಿವಿಗೆ ಹಾಕ್ಕೊಳ್ಳಿ ಆಯಿತಾ. ಅದನ್ನ ಹಾಕ್ಕೊಂಡು ಎಷ್ಟು ಜೋರು ಬೇಕಾದ್ರೂ ಸೌಂಡ್ ಕೊಟ್ಕೊಳ್ಳಿ ಆಯಿತಾ. ಈ ರೀತಿ ಯಾಕೆ ಮಾಡಬೇಕು? ಅದು ಬಿಟ್ಬಿಟ್ಟು ಯಾರೋ ರೀಲ್ಸ್ ಮಾಡೋದಂತೆ, ಡ್ಯಾನ್ಸ್ ಮಾಡೋದಂತೆ ಇದೆಲ್ಲ ಮಾಡೋಂಗಿಲ್ಲ, ದಂಡ ಬೀಳುತ್ತೆ.